ಇಲ್ಲಿ ಶ್ರಮಿಕನಿಗೆ ಬೇರೆ ಕಾನೂನು ಅಥವಾ ಶ್ರೀಮಂತನಿಗೆ ಬೇರೆ ಕಾನೂನು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಈ ದರ್ಶನ್ ರವರ ಪತ್ನಿ ಅಂದರೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನಗೆ ಎರಡನೇ ಸಂಬಂಧಗಳ ಬಗ್ಗೆ ಗೌರವವೂ ಇಲ್ಲ, ಅದ್ರ ಬಗ್ಗೆ ಆಸಕ್ತಿ ಕೂಡ ಇಲ್ಲ. ಒಂದೆಡೆ ದುಡುಕು ಮನಸ್ಥಿತಿ ಹತ್ಯೆಯ ಒಂದು ಕೇಸ್ನಲ್ಲಿ ದರ್ಶನ್ ರವರು ಸಿಲುಕಿಕೊಂಡಿದ್ದಾರೆ, ಅವರು ತಪ್ಪಿತಸ್ಥರು ಅಂತ ಒಂದು ನಿಟ್ಟಿನಲ್ಲಿ ತೋರಿಸುವಾಗ, ಇನ್ನೊಂದು ಕಡೆ ತಾನೇ ಹೆಣೆದ ಬಲೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಂತಹ ರೇಣುಕಾಸ್ವಾಮಿ 99 ಭಾಗದಷ್ಟು ಒಳ್ಳೆ ಕೆಲಸವನ್ನು ಮಾಡಿ 1% ಕೆಟ್ಟದ್ದು ಮಾಡಿದ್ದಾರೆ ಅಂತಂದಾಗ ಎಲ್ಲರ ಚಿತ್ತ ಹೋಗೋದು ಈ 1% ಕಡೆನೆ. ಹಾಗೆ ಆಗಿದೆ. ಡ್ಯಾಶ್ ದರ್ಶನ್ ಡ್ಯಾಶ್ ಫ್ಯಾನ್ಸ್, ಇದು ನಾನು ಹೇಳ್ತಿರೋದಲ್ಲ, ಒಂದು ಖಾಸಗಿ ಚಾನೆಲ್ನ ನಿರೂಪಕಿ ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿದ್ದು. ಏನಂತ ಪತ್ರಿಕೋದ್ಯಮ ಮಾಡ್ತಾ ಇದ್ದೀರಿ ತಾವೆಲ್ಲ? ತೋಳ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ವಿಷಯ ಅಥವಾ ವ್ಯಕ್ತಿ ಬಗ್ಗೆ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸುವಂತಹ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಆದರೆ ಅದು ಒಳ್ಳೆ ರೀತಿಲಿ ಆಗಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್. ಸ್ನೇಹಿತರೆ, ಈಗಾಗಲೇ ನಿಮಗೆ ತಮ್ಮನೆಲ್ಲ ನೋಡಿ ಗೊತ್ತಾಗಿರೋ ಹಾಗೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ. ನಾನು ಈ ಒಂದು ವಿಚಾರದ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದೆರಡು ವಿಷಯಗಳು ನನ್ನ ತಲೆಯಲ್ಲಿ ತುಂಬ ಕೊರೀತಾ ಇತ್ತು. ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಡೆವರೆಗೂ ನೋಡಿ. ಅದಕ್ಕೂ ಮುಂಚೆ ನಾನೊಂದೆರಡು ಪಾಯಿಂಟ್ನ ಇಲ್ಲಿ ಸೇರಿಸಲೇಬೇಕು. ಅದೇನಪ್ಪ ಅಂತಂದರೆ, ಮೊದಲನೇದಾಗಿ ನಾನು ದರ್ಶನ್ ರವರ ಅಭಿಮಾನಿ ಅಲ್ಲ. ಇನ್ನು ಎರಡನೇದಾಗಿ ಈ ವಿಡಿಯೋ ನಾನೇನು ಮಾಡ್ತಾ ಇದ್ದೀನಿ, ಇದು ನಾನೊಬ್ಬ ಗೃಹಿಣಿಯಾಗಿ ಮತ್ತು ಸಮಾಜದ ಕಳಕಳಿ ಹೊಂದಿರೋಳಾಗಿ, ಅದೆಲ್ಲದಕ್ಕಿಂತ ಮೀರಿ ಒಂದು ಹೆಣ್ಣಾಗಿ ನನಗನ್ಸಿದ್ದನ್ನಷ್ಟೇ ನಾನಿಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಈಗಾಗಲೇ ತಿಳಿದಿರೋ ಹಾಗೆ ದರ್ಶನ್ ರವರು ತಮ್ಮ ಜೀವನದ ಎಲ್ಲ ಏರಿಳಿತಗಳನ್ನು ನೋಡಿಬಿಟ್ಟಿದ್ದಾರೆ. ಅಂದರೆ ಒಬ್ಬ ಸಾಮಾನ್ಯ ಕೆಳಮಟ್ಟದ ಅವಮಾನದಿಂದ ಹಿಡಿದು ಒಂದು ಐಷಾರಾಮಿ, ಹೊಗಳಿಕೆಯ ಐಷಾರಾಮಿ ಜೀವನವನ್ನು ಕಂಡು ಕಡೆಯದಾಗಿ ಈ ರೀತಿ ನೀವೆಲ್ಲರೂ ಕಾಣ್ತಿರೋ ಒಂದು ಹೀನಾಯ ಶೋಚನೀಯ ಸ್ಥಿತಿಗೆ ಬಂದು ತಲುಪಿರೋವರೆಗೂ ಕೂಡ. ಇದನ್ನೆಲ್ಲ ನೋಡಿದಾಗ ನಿಮ್ಮಂಥ ಸಾಮಾನ್ಯರು ಸಾಕಷ್ಟು ತಿಳ್ಕೊಳ್ತಕ್ಕಂತಹ ವಿಷಯ ಇದೆ. ಸ್ನೇಹಿತರೆ, ಈಗ ಎಲ್ಲರ ಚಿತ್ತ ಒಂದೆಡೆ ಹತ್ಯೆಯಾಗಿರ್ತಕ್ಕಂತಹ ರೇಣುಕಾಸ್ವಾಮಿ ಮತ್ತು ಹತ್ಯೆ ಮಾಡಿದ್ದಾರೆ ಅನ್ನೋತಕ್ಕಂತಹ ಒಂದು ಗುಂಪಿನ ಕುರಿತಾಗಿ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಒಬ್ಬ ಹೆಸರಾಂತ ನಟ ಈ ಒಂದು ವಿಷಯದಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥದ್ದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಸ್ನೇಹಿತರೆ, ನಮ್ಗೆಲ್ಲರಿಗೂ ಸದಾ ಇರಬೇಕಾದಂತಹ ವಿಷಯ ಏನು ಗೊತ್ತಾ? ನಾವು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂತಹ ಒಂದು ಅಮೂಲ್ಯವಾದ ಸಂವಿಧಾನದ ಅಡಿಯಲ್ಲಿ ಬದುಕ್ತಿರ್ತಕ್ಕಂಥವ್ರು ಮತ್ತು ಒಂದು ಕಾನೂನಿನ ಚೌಕಟ್ಟಲ್ಲಿ ನಮ್ಮ ಜೀವಮಾನವನ್ನು ನಡೆಸ್ತಿರ್ತಕ್ಕಂಥವ್ರು, ಹಾಗೂ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥದ್ದು. ಹೀಗಿರುವಾಗ ಇಲ್ಲಿ ಶ್ರಮಿಕನಿಗೆ ಬೇರೆ ಕಾನೂನು ಅಥವಾ ಶ್ರೀಮಂತನಿಗೆ ಬೇರೆ ಕಾನೂನು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವುದೇ ಒಂದು ಪ್ರಕರಣ ಕೋರ್ಟಿನಲ್ಲಿದೆ ಅಂತ ಅಂದಾಗ, ಅದು ಇನ್ನೂ ತೀರ್ಪೇ ಬಂದಿಲ್ಲ ಅಂದಾಗ, ಇದು ಸರಿ ತಪ್ಪು, ಒಂದು ಹತ್ಯೆ ಆಗಿದೆ ಅಥವಾ ಒಂದು ಕಳ್ಳತನ ಆಗಿದೆ ಅಂದರೆ ಇದೇ ವ್ಯಕ್ತಿ ಮಾಡ್ದ ಅಥವಾ ಇದೇ ವ್ಯಕ್ತಿ ಹತ್ಯೆ ಮಾಡ್ದ ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ಒಂದು ವೇಳೆ ಆ ರೀತಿಯಾದಂಥ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಕಾನೂನಿಗೆ ಅಪಮಾನ ಮಾಡ್ತಿದ್ದೀವಿ ಅನ್ನೋಗಾಗತ್ತೆ. ಹಾಗಾಗಿ ಇಲ್ಲಿ ನಾನು ಯಾವುದೇ ವ್ಯಕ್ತಿಯ ಪರ ವಿರೋಧ ಅಂತ ಮಾತಾಡದೆ, ಬದಲಿಗೆ ನಾ ಕಂಡಂತಹ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನಷ್ಟೇ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಒಂದೆಡೆ ದುಡುಕು ಮನಸ್ಥಿತಿ ಹತ್ಯೆಯ ಒಂದು ಕೇಸ್ನಲ್ಲಿ ದರ್ಶನ್ ರವರು ಸಿಲುಕಿಕೊಂಡಿದ್ದಾರೆ, ಅವರು ತಪ್ಪಿತಸ್ಥರು ಅಂತ ಒಂದು ನಿಟ್ಟಿನಲ್ಲಿ ತೋರಿಸುವಾಗ, ಇನ್ನೊಂದು ಕಡೆ ತಾನೇ ಹೆಣೆದ ಬಲೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಂತಹ ರೇಣುಕಾಸ್ವಾಮಿ, ಇವರಿಬ್ಬರು ತಪ್ಪಿತಸ್ಥರಾಗಿ ಕಾಣಿಸ್ತಿದ್ದಾರೆ. ಮತ್ತು ಇದರ ಜೊತೆಗೆ ಭಾಗಿಯಾಗಿರೋರು ತಪ್ಪಿತಸ್ಥರಾಗಿ ಕಾಣಿಸ್ತಿದ್ದಾರೆ. ಆದರೆ ಈ ಹಿಂದೆ ಏನೋ ತಪ್ಪು ಮಾಡದೇ ಇರತಕ್ಕಂತಹ ಈ ರೇಣುಕಾಸ್ವಾಮಿಯ ಪತ್ನಿ ಮತ್ತು ತಾಯಿ, ದರ್ಶನ್ ರವರ ಪತ್ನಿ ಮತ್ತು ತಾಯಿ ಮತ್ತು ಇತರ ಯಾರ್ಯಾರು ಭಾಗಿಯಾಗಿದ್ದಾರೋ ಅಂತ ಹೇಳ್ತಾರೋ ಅವರ ಕುಟುಂಬ ಏನು ತಪ್ಪು ಮಾಡಿದೆ? ಇಲ್ಲಿ ದರ್ಶನ್ ರವರ ಪತ್ನಿ ಅಂದರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೇವಲ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತ್ರ. ನನಗೆ ಈ ಎರಡನೇ ಸಂಬಂಧ ಅಥವಾ ಎರಡನೇ ಅದು ಏನು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಯಾವುದೇ ಥರ ಗೌರವವೂ ಇಲ್ಲ, ಆಸಕ್ತಿಯೂ ಇಲ್ಲ. ಮುಂಚೆ ಎಲ್ಲ ಈ ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಅನ್ನೋಗಿ ಆಗಿತ್ತು. ಆದರೆ ಈಗ ಒಬ್ಬರು ಜೊತೆಗೆ ಇನ್ನೊಬ್ಬರು ಅನ್ನೋಗಿ ಆಗಿಬಿಟ್ಟಿದೆ. ಅದು ಮಾತಾಡೋಕೆ ಹೋದರೆ ವಿಷಯ ಬೇರೆನೇ ಆಗಿಬಿಡತ್ತೆ. ಅದು ಬೇಡವೇ ಬೇಡ, ವಿಷಯಾಂತರ ಆಗೋದು ಬೇಡ. ಒಂದು ಕಡೆ ಒಬ್ಬ ಹೆಸರಾಂತ ನಾಯಕ ನಟನ ಮಗ ಮತ್ತು ನಟ ಜೀವನದ 99 ಭಾಗ ತಾವು ಒಳ್ಳೆಯ ಕೆಲಸವನ್ನೇ ಮಾಡಿ ಯಾವುದೋ 1% ಒಂದು ಕೆಟ್ಟದ್ದು ಮಾಡಿದಾರೋ ಅಥವಾ ಮತ್ತೊಂದೇನೋ ಕೆಟ್ಟದಕ್ಕೆ ಸಿಲುಕು ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಅವರ ಜೀವನ ಪೂರ್ಣ ಅನಿಸ್ಕೊಳ್ಳೋದಿಲ್ಲ. ಸ್ಪೆಷಲಿ VIP ಅಥವಾ ಸೆಲೆಬ್ರಿಟೀಸು ಅಥವಾ
ಹೆಸರು ಮಾಡಿರೋರು ಅಂತ ಸಾಮಾಜಿಕ ಜೀವನದಲ್ಲಿ ಗುರುತಿಸ್ಕೊಂಡಿರೋರು ಏನಿರ್ತಾರೋ ಅವರಿಗೆ. ಹೀಗಿರುವಾಗ ದರ್ಶನ್ ರವರು 99 ಭಾಗದಷ್ಟು ಒಳ್ಳೆ ಕೆಲಸವನ್ನು ಮಾಡಿ 1% ಕೆಟ್ಟದ್ದು ಮಾಡಿದ್ದಾರೆ ಅಂತಂದಾಗ ಎಲ್ಲರ ಚಿತ್ತ ಹೋಗೋದು ಈ 1% ಕಡೆನೆ. ಹಾಗೇ ಆಗಿದೆ. ಯಾರೂ ಪೂರ್ಣರಲ್ಲ, ಯಾರೂ ಪರಿಪೂರ್ಣರಲ್ಲ. ಆದರೆ ಒಂದು ಸೆಲೆಬ್ರಿಟಿ ಜೀವನದಲ್ಲಿ ಬದುಕಬೇಕಾದ್ರೆ ನಾವು ಮಾದರಿ ಅಂತಕ್ಕಂಥ ಒಂದು ಅಂಶಕ್ಕೆ ಬಂದಾಗ ಈ ಎಲ್ಲವನ್ನು ಗಮನಿಸ್ಕೊಳ್ಬೇಕಾಗ್ತದೆ. ಅದೇ ಹೇಳ್ತಾರಲ್ಲ, ತೋಳ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ. ಹಾಗಾಗಿದೆ ಈಗಿನ ಪರಿಸ್ಥಿತಿ. ಯಾರ್ಯಾರೋ ಏನೇನೋ ಮಾತಾಡೋ ಲೆಕ್ಕಕ್ಕೆ ಅದು 10 ವರ್ಷ 20 ವರ್ಷ ಮತ್ತು ಇಲ್ಲದೆ ಇರೋದು ಎಲ್ಲ ಸೇರಿ ಮಾತು ಬರುತ್ತೆ. ಅದಕ್ಕೆ ಕಾರಣರು ಈ ಒಂದು ತಪ್ಪಿಗೆ ಸಿಲುಕಿದಂಥದ್ದೇ ಆಗಿದೆ. ಸೊ ಅದಕ್ಕೂ ಕೂಡ ಅವರು ಸಿಲುಕಬಾರ್ದಾಗಿತ್ತು, ಅಂತ ತಪ್ಪು ಮಾಡಿದರೆ ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಈ ಖಾಸಗಿ ಚಾನೆಲ್ಗಳಲ್ಲಂತೂ ಕೆಲವರು ಬೇಕಾಬಿಟ್ಟು ಏನೇನೋ ಮಾತಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೆಲವರು ಪತ್ರಿಕೋದ್ಯಮದ ಬದ್ಧತೆನೇ ಇಲ್ಲ ಅನಿಸುತ್ತೆ. ಒಬ್ಬ ಖಾಸಗಿ ಪತ್ರಿಕೋದ್ಯಮಿ, ಒಬ್ಬ ನಿರೂಪಕಿ ಒಂದಷ್ಟು ಪದಗಳನ್ನ ಏನೇನೋ ಬಳಸ್ತಾ ಇದ್ರು. ಅವ್ರಿಗೆ ರೋಷ, ವೇಷ ಅಥವಾ ದ್ವೇಷ ಏನೇ ಇರ್ಬೋದು, ಒಬ್ಬ ನಾಯಕ ನಟನಾಗಿ ಆಗಿರ್ಬೋದು, ಅಥವಾ ಅವರು ಈ ಕೃತ್ಯದಲ್ಲಿ ಎಸಗಿದ್ದಾರೆ ಅನ್ನೋ ಕೋಪ ಅಥವಾ ಇದ್ದಾರೆ ಅನ್ನೋ ಕೋಪ ಏನೇ ಇರ್ಬೋದು. ಆದರೆ ಮಾತಾಡಬೇಕಾದ್ರೆ ಕೆಲವೊಂದು ಪದಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಡ್ಯಾಶ್ ದರ್ಶನ್, ಡ್ಯಾಶ್ ಫ್ಯಾನ್ಸ್, ಇದು ನಾನು ಹೇಳ್ತಿರೋದಲ್ಲ, ಒಂದು ಖಾಸಗಿ ಚಾನೆಲ್ನ ನಿರೂಪಕಿ ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿದ್ದು. ಏನಂತ ಪತ್ರಿಕೋದ್ಯಮ ಮಾಡ್ತಾ ಇದ್ದೀರಿ ತಾವೆಲ್ಲ? ಇದು ಸಮಾಜಕ್ಕೆ ನೀವು ಕೊಡ್ತಿರೋಂತಕ್ಕಂತಹ ಕೊಡುಗೆ ಅಂತ ಅನ್ಕೋತಾ ಇದ್ದೀರಾ, ಅಥವಾ ಇದರಿಂದ ನೀವೇನೋ ದೊಡ್ಡದನ್ನು ಪಡ್ಕೋತಾ ಇದ್ದೀವಿ ಅಂತನಾ? ನೀವು ಮಾತಾಡಿದ್ದನ್ನು ಒಂದು ಮನೇಲಿ ಮಕ್ಕಳುಗಳು ಕೇಳಿಸ್ಕೊಂಡು ಹೋಗಿ ಹೊರಗಡೆ ಅದೇ ಪದಗಳನ್ನು ಅನುಕರಣೆ ಮಾಡ್ತಾರೆ, ಮರುಬಳಕೆ ಮಾಡ್ತಾರೆ. ಇದೇನ ಪತ್ರಿಕೋದ್ಯಮದಿಂದ ನೀವು ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು? ಇದು ಒಂದು ಕಡೆ ನನಗೆ ಬೇಜಾರುಂಟು ಮಾಡುತ್ತೆ. ಬಿಡಿ, ಅದು ಮಾತಾಡ್ತಾ ಇದ್ರೆ ಅದು ಹಾಗೆ ಹೇಳಿದ್ರೆ ಈ ವಿಷಯದ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ನಿಂತ್ಕೊಂಡ್ರು ಕೂಡ ಇದ್ರ ಸುತ್ತ ಸಾಕಷ್ಟು ವಿಚಾರಗಳು ವಿಷಯಾಂತರನೇ ಆಗಿ ಮಾಡುತ್ತೆ. ಅದೇ ಹೇಳಿದ್ನಲ್ಲ, ಒಬ್ಬ ಮೇರು ನಟ ಆಗಿರ್ತಕ್ಕಂಥವ್ರು ಒಂದು ಸಣ್ಣ ತಪ್ಪಿಗೂ ಸಿಲುಕದೇ ಇರೋ ಥರ ಅಥವಾ ತಪ್ಪೆ ಮಾಡದೇ ಇರೋ ರೀತಿ ಬದುಕಬೇಕಾಗಿರೋದು ಅವರ ಆದ್ಯ ಕರ್ತವ್ಯ. ಯಾಕಂದರೆ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಈ ಒಂದು ಜನರ ಪ್ರೀತಿಯನ್ನು ಗಳಿಕೆ ಮಾಡ್ಕೋಬೇಕು ಅಂತ ನೀವು ಸಾಕಷ್ಟು ಆಸೆ, ಶ್ರಮಗಳನ್ನು ಪಟ್ಟು ಬಂದಿರ್ತೀರಿ. ಅದನ್ನು ಎಲ್ಲೋ ಒಂದು ನಿಟ್ಟಿನಲ್ಲಿ ಮರಿಬಾರ್ದಾಗಿತ್ತು ಅಂತ ನನಗೆ ಅನಿಸುತ್ತೆ. ಅದು ಬಿಟ್ಟು ಇನ್ನು ರೇಣುಕಾಸ್ವಾಮಿ ಅವ್ರ ಕಡೆ ಬಂದರೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನಗೆ ಒಬ್ಬಳು ಸುಂದರವಾದ ಪತ್ನಿ ಇದ್ದಾಳೆ, ತಾಯಿ ಇದ್ದಾಳೆ, ವಯಸ್ಸಾಗಿರ್ತಕ್ಕಂಥವ್ರ ಮನೇಲಿದ್ದಾರೆ, ನನ್ನ ಜವಾಬ್ದಾರಿ ಸಾಕಷ್ಟಿದೆ, ಒಳ್ಳೆ ಕುಟುಂಬ ಇದೆ, ಹಿನ್ನೆಲೆ ಒಂದು ಕುಟುಂಬದ ಹಿನ್ನೆಲೆ ಐಷಾರಾಮಿ ಅನ್ನೋ ದಿಕ್ಕಿನಲ್ಲೆಲ್ಲ ಸಂಸ್ಕಾರದಲ್ಲಿ ಒಳ್ಳೆ ಕುಟುಂಬ ಇದೆ ಅಂತಿರಬೇಕಾದ್ರೆ ನಮ್ಮದೆಷ್ಟೋ ಅಷ್ಟು ನೋಡಿಕೊಂಡು ಬದುಕಿದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ. ಆದರೆ ಇವ್ರು ಯಾಕೋ ದರ್ಶನ್ ರವರ ವೈಯಕ್ತಿಕ ಜೀವನವನ್ನು, ದರ್ಶನ್ ರವರ ವೈಯಕ್ತಿಕ ಸಮಸ್ಯೆಯನ್ನು ತಮ್ಮೆದೆ ಮೇಲೆ ಹೇಳ್ಕೊಂಡ್ಬಿಟ್ರು ಅಂತ ಅನಿಸುತ್ತೆ. ನನಗನ್ಸಿದ್ದು ಇವ್ರ ಮನೇಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಬಗೆಹರಿಸ್ಕೊಂಡು ಅಥವಾ ಇವ್ರ ಮನೇಲಿರೋ ಖುಷಿನ ಅವ್ರು ಅನುಭವಿಸ್ಕೊಂಡಿದ್ದಿದ್ರೆ ಈ ಒಂದು ಪರಿಸ್ಥಿತಿಗೆ ರೇಣುಕಾಸ್ವಾಮಿಯವರು ತಲುಪ್ತಾನೆ ಇರಲಿಲ್ಲ ಅನಿಸುತ್ತೆ. ಯಾಕೆ ಬೇಕಾಗಿತ್ತು? ಒಂದು ಕಡೆ ಆ ಮನೆಗಿರ್ತಕ್ಕಂಥ ಸಮಸ್ಯೆ, ಅದನ್ನು ಎದುರಿಸ್ಕೊಳ್ಳೋಕೆ ಅವರಿದ್ದಾರೆ. ನಾವ್ಯಾರು? ನಾವು ಒಬ್ಬ ಸೆಲೆಬ್ರಿಟಿನ ಒಂದು ಚಿತ್ರದಲ್ಲಿ ನೋಡಿ ಅವರನ್ನು ಒಂದೊಳ್ಳೆ ರೀತಿಯಲ್ಲಿ ಅವರು ಕೊಟ್ಟಂತಹ ಒಂದು ಮನೋರಂಜನೆಯನ್ನು ತೆಗೆದುಕೊಂಡು ಅದನ್ನು ಖುಷಿ ಪಡೋರಷ್ಟೇ ಆಗಬೇಕು. ಅಥವಾ ಅದಕ್ಕೂ ಮೀರಿ ಚಿತ್ರದಿಂದ ಆಚೆಗೆ ಒಂದೊಳ್ಳೆಯದೇನಾದ್ರು ಅವರಲ್ಲಿದೆ ಅನ್ನೋದಾದರೆ ಅದನ್ನು ಅಳವಡಿಸ್ಕೋಬೇಕು, ಅನುಸರಿಸಬೇಕು. ಸಾಧ್ಯ ಆದರೆ ನಾವು ಮಾಡಬೇಕು. ಆಗಲಿಲ್ವಾ ನೋಡ್ಕೊಂಡು ಖುಷಿ ಪಡಬೇಕು. ಅದು ಬಿಟ್ಟು ವೈಯಕ್ತಿಕ ಜೀವನದ ಒಡಕು ತೊಡಕುಗಳೆಲ್ಲ ನಮ್ಗೆ ಯಾಕೆ ಬೇಕು? ಅದರಲ್ಲೂ ಇವರು ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ಬೇರೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಾಗೆ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು. ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನಮಗೆ ಕೊಡುಗೆಯಾಗಿ ಕೊಟ್ಟಿದೆ. ಹಾಗಿದ್ದಾಗ ಅದನ್ನು ನಾವು ಬೇಕಾಬಿಟ್ಟು ಹೆಂಗಂದ್ರಂಗೆ ಬಳಕೆ ಮಾಡ್ಕೋಬೋದು ಅಂದರೆ ಅದು ತಪ್ಪಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ವಿಷಯ ಅಥವಾ ವ್ಯಕ್ತಿ ಬಗ್ಗೆ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸುವಂತಹ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಆದರೆ ಅದು ಒಳ್ಳೆ ರೀತಿಲಿ ಆಗಬೇಕು. ಆದರೆ ಈ ವಿಚಾರದಲ್ಲಿ ರೇಣುಕಾಸ್ವಾಮಿ ಎಲ್ಲೋ ಎಡವು ಬಿಟ್ರು. ಆ ತಪ್ಪನ್ನು ಅವರು ಅಂತಲ್ಲ, ಯಾರೂ ಸಹ ಮಾಡಬಾರ್ದು. ನನಗೆ ಒಂದು ಲೆಕ್ಕದಲ್ಲಿ ಒಬ್ಬ ವಿಕೃತ ಮನಸ್ಥಿತಿಯ ವ್ಯಕ್ತಿಯಾಗಿ ಅವರು ಆ ಪರಿಸ್ಥಿತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ನನಗೆ ಕಂಡು ಬಂದರು. ಒಬ್ಬ ಸುಂದರವಾದ ಪತ್ನಿ ಮನೇಲಿದ್ದಾಳೆ, ಗರ್ಭಿಣಿ ಬೇರೆ. ಅವಳು ಬಿಟ್ಟು ಮತ್ತಾರಿಗೂ ನಿನ್ನ ಮರ್ಮಾಂಗವನ್ನು ಪ್ರದರ್ಶನ ಮಾಡುವಂಥ ಗೀಳು ಏನಿತ್ತು? ಮತ್ತು ಈ ವಿಷಯಕ್ಕೆ
ರೊಚ್ಚಿಗೆದ್ದು ನಾನು ಇನ್ನೇನೋ ಸಾಧಿಸ್ಬಿಡ್ತಾ ಇದ್ದೀನಿ ಅನ್ನೋ ಲೆಕ್ಕದಲ್ಲಿ ಇನ್ನೊಬ್ಬರು ಮನ ಒಲಿಸೋ ಪ್ರಯತ್ನವನ್ನು ಆ ಸ್ಥಾನದಲ್ಲಿದ್ದವರು ಮಾಡಿದ್ರೆ ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಓವರಾಲ್ ಈ ವಿಚಾರಗಳನ್ನು ನೋಡಿದಾಗ ಇವರು ತಪ್ಪಿತಸ್ಥರು, ಇವ್ರುಗಳು ಅನುಭವಿಸ್ತಿದ್ದಾರೆ. ಒಂದು ಕಡೆ ಆ ತಾಯಿ ಪತ್ನಿ, ಈ ತಾಯಿ ವಿಜಯಲಕ್ಷ್ಮಿ ಅವರು ಮತ್ತು ಮೀನಾ ತೂಗುದೀಪ ಶ್ರೀನಿವಾಸ್ ಅವರು ಯಾಕೆ ಅನುಭವಿಸ್ಬೇಕು? ಇದೆಲ್ಲ ನೋಡಿದಾಗ ತುಂಬಾ ಬೇಜಾರಾಯಿತು ನನಗೆ. ಈ ವಿಚಾರದಲ್ಲಿ ಸರ್ವಬಲ ಅಂದರೆ ಎಲ್ಲ ಹಣಬಲ, ಜನಬಲ, ಎಲ್ಲ ಬಲವನ್ನು ಹೊಂದಿರತಕ್ಕಂಥವ್ರು ಮಾತಲ್ಲಿ ಚಿಟಿಕೆ ಹೊಡೆದಿದ್ರೆ ಮಾತಲ್ಲಿ ಮುಗಿಸ್ಬೋದಾಗಿತ್ತು. ಆದರೆ ಅದಕ್ಕೆ ಅದೇನೋ ಅಂತಾರಲ್ಲ, ಕೊಡ್ಲಿ ತೊಗೊಂಡಂಗಾಯಿತು. ಅದು ಆಗಬಾರ್ದಿತ್ತು. ಅವರಿಂದಾನೇ ಅಂತಲ್ಲ, ಯಾವ ವ್ಯಕ್ತಿಯೂ ಈ ರೀತಿಯಾಗಿ ಯೋಚನೆನೂ ಸಹ ಮಾಡಬಾರ್ದು. ಇದರಿಂದ ಅವರಿಬ್ಬರು ಪಡ್ಕೊಂಡಿದ್ದಾದರೂ ಏನು? ಅವರು ಅಂತಲ್ಲ, ಇದರಲ್ಲಿ ಈ ಗುಂಪಲ್ಲಿ ಯಾರ್ಯಾರು ಬರ್ತಾರೋ ಯಾರಾದರೂ ಪಡ್ಕೊಂಡಿದ್ದಾದರೂ ಏನು? ರೇಣುಕಾಸ್ವಾಮಿ ಆ ಕಡೆ ಗರ್ಭಿಣಿ ಹೆಂಡತಿಗೆ ವಿಧವೆ ಪಟ್ಟ, ತಾಯಿಗೆ ಪುತ್ರ ಶೋಕ. ಇಲ್ಲಿ ಯಾರ್ಯಾರು ಬಂಧಿತರಾಗಿದ್ದಾರೋ ಅವ್ರ ಫ್ಯಾಮಿಲಿಗಳ ಗೋಳಾಟಗಳು ನೋಡೋಕ್ಕಾಗ್ತಾ ಇಲ್ಲ. ಒಬ್ಬರು ಪ್ರಾಣವನ್ನೇ ಕಳ್ಕೊಬಿಟ್ರು. ಆಮೇಲೆ ಇದರಲ್ಲಿ ಸಾಕಷ್ಟು ಜನ ಅಮಾಯಕರು ಕೂಡ ಸಿಲುಕೊಂಡ್ಬಿಟ್ಟಿದ್ದಾರೆ. ಅಂದರೆ ಮೇಲ್ನೋಟಕ್ಕೆ ನೋಡ್ತಿರೋ ನಿಟ್ಟಿನಲ್ಲಿ ಕಾಣ್ತಾ ಇರೋದು. ಇದೆಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಯಾಕೆ? ಆ ಒಂದು ದುಡುಕು ಮನಸ್ಥಿತಿ ರೇಣುಕಾಸ್ವಾಮಿಗಾಗಲಿ ಅಥವಾ ಈ ಕೃತ್ಯಕ್ಕೆ ಭಾಗಿಯಾದಂತಹ ಯಾರೇ ಆಗಿರಲಿ, ಅದು ಎಲ್ಲವೂ ಕೂಡ ಆ ಕ್ಷಣದ ದುಡುಕು ಮನಸ್ಥಿತಿ. ಅದನ್ನು ಯಾರು ಮಾಡಬಾರ್ದು. ಇದನ್ನೇ ನಾವು ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆ, ಒಂದು ನೈತಿಕ ಮಾನದಂಡವನ್ನು ಇಟ್ಕೊಂಡ್ರೆ ಇಂಥ ಪರಿಸ್ಥಿತಿಗೆ ಯಾರು ಬರಲ್ಲ ಅಂತ ಅನಿಸುತ್ತೆ. ದರ್ಶನ್ ಅವ್ರ ವಿಚಾರಕ್ಕೆ ಬಂದರೆ ಮಗನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತೇನೋ. ಇನ್ನು ಅಂಥ ಪತ್ನಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಅಂತೂ ವಿಶೇಷವಾದ ಗೌರವನ ವ್ಯಕ್ತಪಡಿಸಿದ್ರೆ ತಪ್ಪಾಗದೇ ಇಲ್ಲ ಅನಿಸುತ್ತೆ. ಒಬ್ಬ ಹೆಂಡತಿಯಾಗಿ ಮಾನಸಿಕ ದೈಹಿಕವಾಗಿ ಎಲ್ಲ ಥರದ ಯಾತನೆಗಳನ್ನು ಅನುಭವಿಸಿ ಈವರೆಗೂ, ಈ ಕ್ಷಣದವರೆಗೂ, ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಈಗಿನ ಕಾಲದಲ್ಲಂತೂ ಬಿಡಿ, ನಾನು ಎದ್ದೇಳೋ ಟೈಮ್ಗೆ ಅವ್ರು ಎದ್ದೇಳಲ್ಲ ಅಂತ, ಮತ್ತು ಲವ್ ಮ್ಯಾರೇಜ್ ಆಗಿ ಕಂಪ್ಯಾಟಿಬಿಲಿಟಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ 2-3 ವರ್ಷಕ್ಕೆ ಅಥವಾ 2-3 ದಿನಕ್ಕೋ ಡೈವರ್ಸ್ ತೊಗೊಳ್ಳೋ ಕೇಸ್ ಇರಬೇಕಾದ್ರೆ ಎಷ್ಟೆಲ್ಲ ಯಾತನೆಗಳನ್ನು ಅನುಭವಿಸಿ ಈವರೆಗೂ ಕೂಡ, ಈ ಕ್ಷಣಕ್ಕೂ ಕೂಡ ನೋವನ್ನು ತಿಂತಾ ಇದ್ದಾರಲ್ಲ, ಅದು ಒಂದು ನಮ್ಮ ಸಂಪ್ರದಾಯ ಸಂಬಂಧಕ್ಕೆ ಗೌರವವನ್ನು ಕೊಟ್ಟು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮುಂದಕ್ಕೆ ಅವರ ನಿರ್ಧಾರಗಳು ಏನಿರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಈವರೆಗೂ ಮಾತ್ರ ಮುಂದಕ್ಕೆ ಅವ್ರು ಇನ್ನೇನೇ ನಿರ್ಧಾರಗಳು ತೊಗೊಂಡ್ರೂ ಕೂಡ ಅದು ತಪ್ಪಾಗಿರೋಲ್ಲ ಅಂತ ನನಗನ್ಸುತ್ತೆ. ಸೊ ಈ ಥರ ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡದೆ ಒಂದು ತಪ್ಪಾಗಿರೋವಂಥದ್ದು. ಮತ್ತು ರೇಣುಕಾಸ್ವಾಮಿ ಅವರ ಒಂದು ವೈಯಕ್ತಿಕದ ಜೀವನದ ಬಗ್ಗೆ ಎಲ್ಲ ಮರೆತು ಈ ಒಂದು ಸ್ಥಿತಿಗೆ ಅವರು ಕಾಣ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ನೋವಿನ ಸಂಗತಿನೇ. ಆದರೆ ತಪ್ಪು ಮಾಡಿದ್ದಾರೆ ಅಂತಾದರೆ ಖಂಡಿತ ಅವರು ಅದನ್ನು ಅನುಭವಿಸಲೇಬೇಕು. ಅವರು ಮಾಡಿರ್ತಕ್ಕಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು. ಈಗಾಗಲೇ ಅವ್ರಿಗೆ ತುಂಬ ಅನಿಸಿರ್ಬೋದೇನೋ, ನಾನು ಎಂಥ ಸ್ಥಿತಿ ತಂದ್ಕೊಬಿಟ್ಟೆ ಅಂತ. ಅವರೊಬ್ರಿಗೆ ಎಲ್ಲ ಅವ್ರನ್ನ ಪ್ರೀತಿಸುವಂಥ ಕೋಟ್ಯಾಂತರ ಅಭಿಮಾನಿಗಳಂತೂ ತುಂಬ ನೋವಂತೂ ಪಡ್ತಿರ್ತಾರೆ. ಅಟ್ ದ ಸೇಮ್ ಟೈಮ್ ಒಂದು ಕಡೆ ರೇಣುಕಾಸ್ವಾಮಿ ಅವ್ರ ಫ್ಯಾಮಿಲಿ ಆ ನೋವನ್ನು, ಆ ಹೆತ್ತ ತಾಯಿ ನೋವನ್ನು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ರೀ. ಮೊದಲೇ ಇಲ್ವಾ ಪುತ್ರ ಶೋಕಂ ನಿರಂತರಂ ಅಂತ. ಸೊ ಅವರ ಜೀವನಕ್ಕೆ ಒಂದು ಆಧಾರವಾಗಿ ಏನಾದರೂ ಆಗಲಿ, ಸರ್ಕಾರದಿಂದ ಅಂತ ಹೇಳಕ್ಕೆ ಬರಲ್ಲ, ಇದೊಂದು ವೈಯಕ್ತಿಕವಾಗಿ ಆಗಿರೋದ್ರಿಂದ ಇವ್ರ ನಿಟ್ಟಿನಲ್ಲೇ ಒಂದು ದಾರಿ ಏನಾದರೂ ಅವ್ರಿಗೆ ಸಿಕ್ಕಲಿ. ಮತ್ತು ಇಲ್ಲಿ ಯಾರ್ಯಾರು ತಪ್ಪಿತಸ್ಥರು ಅಂತ ಗುರುತಿಸ್ಕೊಂಡಿದ್ದಾರೋ ಅದರಲ್ಲಿ ಅಪರಾಧಿ ನಿರಪರಾಧಿ ಒಂದು ನಿರ್ಣಯ ಬಂದ ಮೇಲೆ ಯಾರು ತಪ್ಪಿತಸ್ಥರಾಗಿ ಹೊರ ಹೊಮ್ತಾರೋ ಅವರೆಲ್ಲರೂ ತಕ್ಕ ಪಾಠವನ್ನು ಕಲೀಲೇಬೇಕು. ಇದು ಕೇವಲ ಒಂದು ನ್ಯಾಯಾಂಗದ ಈ ಕಾನೂನಿನ ಅಡಿಯಲ್ಲ, ದೈವದ ಕಾನೂನು ಅನ್ನೋದು ಒಂದಿರುತ್ತೆ. ಸೊ ಅದರಲ್ಲಿ ಯಾರೂ ಚಿಕ್ಕವರಿಲ್ಲ ದೊಡ್ಡವರಿಲ್ಲ, ಯಾರೇ ಆದರೂ ಅದನ್ನು ಸ್ವಾಗತಿಸಲೇಬೇಕು ಅಂತ ನನಗಂತೂ ಅನ್ನಿಸ್ತಿದೆ. ನಿಮಗೆಲ್ಲ ಏನಿಸ್ತಿದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಒಂದು ಪ್ರಕರಣದಿಂದ ನಾವೆಲ್ಲರೂ ತಿಳ್ಕೊಬೇಕಾಗಿರೋ ಒಂದು ಓವರಾಲ್ ಒಂದು ಮಾರಲ್ ಆಫ್ ದ ಸ್ಟೋರಿ ಅಂತ ಏನಾದ್ರು ಹೇಳಿದ್ರೆ ಸ್ನೇಹಿತರೆ, ನಾವು ಒಂದು ಏನೂ ಅಲ್ಲದ ವ್ಯಕ್ತಿ ಆದರೂ ಅಥವಾ ಎಲ್ಲ ಆಗಿರೋ ವ್ಯಕ್ತಿ ಆದರೂ ಕೂಡ ನಮ್ಮ ಮನಸ್ಸನ್ನು ನಮ್ಮ ಕೇಂದ್ರೀಕೃತದಲ್ಲಿ ಇಟ್ಕೋಬೇಕಾಗತ್ತೆ. ಎಲ್ಲ ವಿಚಾರದಲ್ಲೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸ್ವಲ್ಪ ಒಂದು ನೈತಿಕ ಬದ್ಧತೆ, ಒಂದು ಸಾಮಾಜಿಕ ಕಳಕಳಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಮಗಿರಲೇಬೇಕಾಗತ್ತೆ.
ಅದನ್ನು ನಾವು ಯಾವತ್ತೂ ಮರಿಬಾರ್ದು. ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.